ನರೇಂದ್ರ ಮೋದಿ ಅವರು 2014ರಲ್ಲಿ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಜ್ಞಾಪಕ ಮಾಡ್ಕೊಳ್ಳಿ. ಒಮ್ಮೆ ಜ್ಞಾಪಕ ಮಾಡ್ಕೊಳ್ಳಿ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಕಾಂಗ್ರೆಸ್ನ ನಾಯಕರುಗಳು, ಬೇರೆ ಶ್ರೀಮಂತರು ಅಲ್ಲಿ ಬ್ಲಾಕ್ ಮನಿ ಇಟ್ಟಿದ್ದಾರೆ, ಕಪ್ಪು ಹಣ ಇಟ್ಟಿದ್ದಾರೆ ಸ್ವಿಟ್ಜರ್ಲೆಂಡ್ ನಲ್ಲಿ. ಆ ಹಣನ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಆಗ್ತೀನಿ. ಅದು ಎಷ್ಟು ದಿನ? 100 ದಿನದಲ್ಲಿ ಆಗ್ತೀನಿ. 10 ವರ್ಷ ಆಯ್ತು ನರೇಂದ್ರ ಮೋದಿಜಿ, 10 ವರ್ಷ ಆಯ್ತಲ್ಲ. ನಿಮ್ಮ ಅಕೌಂಟ್ಗಳಿಗೆ ಬಂದಿದೆಯಾ ದುಡ್ಡು? 15 ಪೈಸೆ ಆದ್ರೂ ಬಂತ? ಮತ್ತೆ ಯಾಕೆ ಸುಳ್ಳು ಹೇಳಿದ್ರು ನರೇಂದ್ರ ಮೋದಿಯವರು? ಯಾಕೆ ಸುಳ್ಳು ಹೇಳಿದ್ರು? ಇದು ಮೊದಲನೇ ಸುಳ್ಳು ನರೇಂದ್ರ ಮೋದಿಯವರು ಹೇಳಿದ್ದು. ಎರಡನೇ ಸುಳ್ಳು, ನಿರುದ್ಯೋಗದ ಸಮಸ್ಯೆ ಇದೆ ನಮ್ಮ ದೇಶದಲ್ಲಿ. ಯುವಕರು ಯುವತಿಯರು ಡಿಗ್ರಿಗಳನ್ನು ಪಾಸ್ ಮಾಡ್ಕೊಂಡು, ಡಿಪ್ಲೊಮಾ ಪಾಸ್ ಮಾಡ್ಕೊಂಡು, ITI ಮಾಡ್ಕೊಂಡು, SSLC PUC ಮಾಡ್ಕೊಂಡು ನಿರುದ್ಯೋಗಿಗಳಿದ್ದಾರೆ. ಅವರಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಪಾಪ ಅವ್ರ ಮಾತನ್ನು ನಂಬ್ಕೊಂಡು ನಮ್ಮ ಯುವಕರು ಯಾವಾಗ ನೋಡಿದ್ರು ಕೂಡ ಮೋದಿ 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 ಅಂತಂದ್ರು. ನಾನು ಇದೇನಪ್ಪ ಇವರು ಮೋದಿ ಮೋದಿ ಅಂತಾರಲ್ಲ ಅಂತಂದ್ರೆ ಪಾಪ ಭ್ರಮೆ ಹುಟ್ಟಿಸ್ಬಿಟ್ಟಿದ್ರು. ಅವರಲ್ಲಿ ಕೆಲಸ ಕೊಡ್ತೀವಿ ಅಂತ ಭ್ರಮೆ ಹುಟ್ಟಿಸ್. 10 ವರ್ಷ ಆಯ್ತು, 10 ವರ್ಷಗಳಾಯ್ತು. 10 ವರ್ಷಗಳಲ್ಲಿ 20 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾಗಿತ್ತು. 20 ಲಕ್ಷನಾರು ಮಾಡಿದ್ರ? ಆ ಯುವಕರು ಯುವತಿಯರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ ಹೋಗಿ, ಬೋಂಡಾ ಮಾರಕ್ ಹೋಗಿ ಅಂತ ಹೇಳ್ದಂತವ್ರು ಯಾರು ಗೊತ್ತಾ? ನರೇಂದ್ರ ಮೋದಿಯವರು. ಇವ್ರಿಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ? ಜವಾಬ್ದಾರಿ ಏನಾದ್ರು ಇದೆಯಾ? ಅದನ್ನು ಕೊಡ್ಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಆಮೇಲೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡಿಬಿಡ್ತೀನಿ. ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀನಿ, ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ, ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ, ಅಡಿಗೆ ಎಣ್ಣೆ ಬೆಲೆ ಕಡಿಮೆ ಮಾಡ್ತೀನಿ, ಅಡಿಗೆ ಅನಿಲ ಗ್ಯಾಸ್ ಅದ್ರ ಬೆಲೆ ಕಡಿಮೆ ಮಾಡ್ತೀನಿ, ಗೊಬ್ಬರದ ಬೆಲೆ ಕಡಿಮೆ ಮಾಡ್ತೀನಿ. ಮಾಡಿದ್ರ ಏನ್ ಹೇಳಿದ್ರು ಗೊತ್ತಾ? ಅಚ್ಚೇ ದಿನ ಆಯೇಗ ಬಂತ? ಒಳ್ಳೆ ದಿನ ಬಂತೇನ್ರಿ? ನಿಮ್ಗೆ ಹೇಳ್ಬೇಕು ಅಂತಂದ್ರೆ 2014ರಲ್ಲಿ 1 ಲೀಟರ್ ಡೀಸೆಲ್ ಬೆಲೆ 48 ರೂಪಾಯಿ. ಇವತ್ತು 1 ಲೀಟರ್ ಡೀಸೆಲ್ ಬೆಲೆ 95 ರೂಪಾಯಿ. 1 ಲೀಟರ್ ಪೆಟ್ರೋಲ್ ಬೆಲೆ 2014ರಲ್ಲಿ 70 ರೂಪಾಯಿ. ಇವತ್ತು 105 ರೂಪಾಯಿ. ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 2014ರಲ್ಲಿ 414 ರೂಪಾಯಿ. ಇವತ್ತು 950 ರೂಪಾಯಿ. ನರೇಂದ್ರ ಮೋದಿಜಿ, ನೀವು ಹೇಳಿದ್ದೇನು? ಹಣದುಬ್ಬರ ಕಡಿಮೆ ಮಾಡ್ತೀನಿ, ಬೆಲೆ ಏರಿಕೆ ಎಲ್ಲ ಆಹಾರ ಪದಾರ್ಥಗಳ ಬೆಲೆಗಳನ್ನೆಲ್ಲ ಇಳಿಸ್ತೀನಿ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಇಳಿಸ್ತೀನಿ. ಎಲ್ಲಿ ಇಳಿಸಿದ್ರಿ ನರೇಂದ್ರ ಮೋದಿ ಅವರೇ? ಇಳಿಸಿದ್ರೇನ್ರಿ? ಇಳಿಸ್ಲಿಲ್ಲ. ಮತ್ತೆ ಯಾಕೆ ಸುಳ್ಳು ಹೇಳಿದ್ರು? ಇದು 3ನೇ ಸುಳ್ಳು. 4ನೇ ಸುಳ್ಳು, ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ. ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀನಿ. ಮಾಡಿದ್ರ? ರೈತರ ಆದಾಯ ದುಪ್ಪಟ್ಟು ಆಯ್ತಾ? ಯಾವತ್ತಾರು ಸಾಲ ಮನ್ನಾ ಮಾಡಿದ್ರ?
ಮನಮೋಹನ್ ಸಿಂಗ್ರವರು ಅಧಿಕಾರದಲ್ಲಿರುವಾಗ 72,000 ಕೋಟಿ ರೂಪಾಯಿಗಳ ಸಾಲವನ್ನ ಮನ್ನಾ ಮಾಡಿದ್ರು. 72,000 ಕೋಟಿ. ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟಿನಲ್ಲಿ ರೈತರು ಬೆಳೆ ಸಾಲ ತಗೊಂಡಿರ್ತಕ್ಕಂಥ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 8,165 ಕೋಟಿ ಸಾಲ ಮನ್ನಾ ಮಾಡಿದೆ. ಯಾವತ್ತಾರು ಮಾಡಿದಾರ? ಕಬ್ಬಿಗೆ ಬೆಲೆ ಕೊಟ್ಟೆ, ತೊಗರಿಗೆ ಬೆಲೆ ಕೊಟ್ಟೆ, ಕೊಬ್ಬರಿಗೆ ಬೆಲೆ ಕೊಟ್ಟೆ. ಅವ್ರೇನಾದ್ರು ಮಾಡಿದ್ರ? ಕೂತ್ಕೊಳ್ರಮ್ಮ. ಅವ್ರೇನಾದ್ರು ಮಾಡಿದ್ರ? ನರೇಂದ್ರ ಮೋದಿ ಅವರು ಹೇಳದಂತೆ ನಡ್ಕೊಂಡಿದಾರ? ನಡ್ಕೊಂಡಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೇನೆ, ಡಾಲರ್ ಬೆಲೆಯನ್ನ ಕಡಿಮೆ ಮಾಡ್ತೀನಿ. 2014ರಲ್ಲಿ $1 ಇಂಡಿಯನ್ ರುಪಿ ಇದ್ದದ್ದು 58 ರೂಪಾಯಿ. 58 ರೂಪಾಯಿ ಇವತ್ತು 83 ರೂಪಾಯಿ. ಏನ್ ಮಾಡಿದ್ರಿ ನರೇಂದ್ರ ಮೋದಿಜಿ? ಏನ್ ಮಾಡಿದ್ರಿ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.